ಮಕ್ಕಳು ಅನಾಥರಾಗೋದು ನೋಡ್ರಿ ನಾವು ಹೆಣ್ಣಾಗಿ ನಿಮ್ಗೂ ಆ ಸಿಚುವೇಶನ್ ಹೇಗೆ? ಒಂದು ಮಗುಗೆ ನಾವು ಒಂದು ಕತೆ ನೋಡ್ತಾ ಇದ್ವಿ. ಎರಡು ಮಕ್ಕಳು ಹೆಣ್ಮಕ್ಳು ಪಾಪ ಅಪ್ಪ ಅಮ್ಮ ಇಬ್ಬರು ಆ ಕಣ್ಣು ಮುಂದೆನೇ ತೀರ್ಕೊಂಡ್ರು. ಆ ಮಕ್ಕಳದು ಕಸ್ಟಡಿಗೆ ಪಾಪ ಅವ್ರ ತಂದೆ ತಾಯಿ ಒದ್ದಾಡ್ತಾ ಇದ್ದಾರೆ. ಅವ್ರು ಅಂದರೆ ತಂದೆ ತಾಯಿ ಅಪ್ಪ ಅಮ್ಮ ಕಳ್ಕೊಂಡ್ರಲ್ಲ, ಅವ್ರ ತಂದೆ ತಾಯಿ ಅಂದರೆ ಇಬ್ಬರು ಸೈಡು ಒದ್ದಾಡ್ತಾ ಇದ್ದಾರೆ. ಈ ಥರ ಎಷ್ಟೋ ಜನ ಬಟ್ಟೆ ಇಲ್ಲದೆ ಹಾಗೆ ಬಂದ್ಬಿಡ್ತಾರೆ. ನಾನು ಅಷ್ಟೇ ಒಂದು ರಾತ್ರಿ ಫಸ್ಟ್ ರಾತ್ರಿ ನಂಗೆ ಗೊತ್ತಿಲ್ಲ, ನಾನು ತುಂಬ ಕಡಿಮೆ ಬಟ್ಟೆ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಸಡನ್ನಾಗಿ ಸೈರನ್ ಹೊಡೆದಾಗ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮೊನ್ನೆ ನಾವು ಇಲ್ಲಿಗೆ ಏರ್ಪೋರ್ಟಿಗೆ ಹೊರಟಿದ್ದ ದಿನ ಸಡನ್ನಾಗಿ ಬಸ್ನಲ್ಲಿ ಇರುವಾಗ ಸೈರನ್ನು ಡಬ ಅಂತ ಹೊಡ್ಕೊಳಕ್ಕೆ ಶುರು ಆಗ್ಬಿಡ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾವು ಎಲ್ಲೋ ಗಾಡಿ ನಿಲ್ಲಿಸಿ ರೋಡ್ನಲ್ಲೇ ನಮ್ಮ ಬಸ್ನ ನಿಲ್ಲಿಸಿ ಪಕ್ಕದಲ್ಲಿ ಇದ್ದು ಒಂದು ಬಿಲ್ಡಿಂಗ್ನಲ್ಲಿ ಕೆಳಗಡೆ ಹೋಗಿ ಔತ್ಕೊಂಡ್ವಿ ನಾವು. ಆಯಿತಾ, ಮಿಸೈಲ್ಸ್ ಹೊಡಿತಾನೇ ಇದ್ದಾರೆ. ಒಂದಿನ ಹಿಂಗೆ ಮಾತ್ರೆ ತೊಗೊಳಕ್ಕೆ ಅಂತ ಯಾರಿಗೋ ಎಮರ್ಜೆನ್ಸಿ ಮಾತ್ರೆ ಬೇಕೇ ಆಗಿತ್ತು. ಅಂಥ ಸಂದರ್ಭದಲ್ಲಿ ಫಾರ್ಮಸಿಗೆ ಹೋದರೆ ಅಲ್ಲಿ ಹೊಡ್ಕೊಳಕ್ಕೆ ಶುರು ಆಗ್ಬಿಡುತ್ತೆ ಸೈರನ್. ನಮ್ಗೆ ಏನು ಮಾಡಬೇಕು ಅಂತ ಕಕ್ಕಾ ಬಿಕ್ಕಿ ಆಗ್ಬಿಟ್ವಿ. ಇಷ್ಟು ಎಮರ್ಜೆನ್ಸಿ ಸಿಚುವೇಶನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಇದನ್ನೆಲ್ಲ ನೋಡಾದ್ಮೇಲೆ ನಿಜವಾಗ್ಲೂ ನಾವೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿಬಿಟ್ಟಿದ್ದೀವಿ ಈ ವಿಷಯದಲ್ಲಿ. ಸೊ ಇದನ್ನೆಲ್ಲ ನಾವು ಶೇರ್ ಮಾಡಬೇಕು ನಮ್ಮ ಜನರಿಗೆ. ಹೆಂಗೆ ಎಮರ್ಜೆನ್ಸಿ ರೆಸ್ಪಾನ್ಸಲ್ಲಿ ಪ್ರಿಪೇರ್ ಮಾಡ್ಕೋಬೇಕು, ಹೆಂಗೆ ನಾವು ಅದನ್ನು ನೋಡ್ಬಿಟ್ಟು ನಾವು ಕಲ್ತ್ಕೊಳ್ಬೇಕು, ಅಥವಾ ನಾಳೆ ಒಂದು ಸಮಯ ಯುದ್ಧ ಆದ್ರೂ ನಾವು ಸಿಟಿಸನ್ಸ್ ಆಗಿ ಹೆಂಗೆ ಒಬ್ರನ್ನೊಬ್ರು ನಾವು ಹೆಲ್ಪ್ ಮಾಡಿ ನಮ್ಮ ದೇಶನ ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನೇ ನಾವು ಕಲ್ತ್ಕೊಂಡು ಬಂದಿದ್ದು. ಆಪರೇಷನ್ ಸಿಂಧೂರ ಆದಾಗ ಸಾಕಷ್ಟು ಜನ ಒಂದು ನಮಗೆ ಯುದ್ಧ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಯುದ್ಧವನ್ನು ನೋಡ್ಕೊಂಡು ಬಂದಿರ್ತಾರೆ. ಈಗ ಏನು ಹೇಳ್ತಾರೆ? ಇದು ಆ್ಯಕ್ಚುಲಿ ಇಸ್ರೇಲ್ ಇರಾನ್ ಯುದ್ಧನ ನಾವು ನೋಡಿದ್ದು ಪಾಪ ಅವ್ರಿಗೆ ಗಾಜಾ ಸೈಡಿಂದ, ಇಸ್ರೇಲ್ ಸೈಡಿಂದ, ಸಿರಿಯಾ ಸೈಡಿಂದ, ಲೆಬನನ್ ಸೈಡಿಂದ ಎಲ್ಲ ಕಡೆಯಿಂದಲೂ ಹೊಡಿತಾ ಇದ್ರು. ಒಂದು ದೇಶ ಎರಡು ದೇಶ ಅಂತಲ್ಲ, ಎಲ್ಲ ಕಡೆಯಿಂದಲೂ ಹೊಡಿತಾ ಇದ್ರು. ಆ್ಯಂಡ್ ನಮಗೆ ಓಕೆ ಒಂದಿನ ಅಂದ್ಕೊಂಡ್ವಿ ಗಾಜಾ, ನಾವು ಫಸ್ಟ್ ವೀಕ್ ಹೋದಾಗ ಗಾಜಾಯಿಂದ ಬಂದಿದ್ದೆ ಮಿಸೈಲ್ಸ್ಗೆ ಸೈರನ್ ಕೇಳ್ಸೋಕ್ಕೆ ಶುರು ಆಯಿತು. ಅವಾಗ ನಾವು ಅಂದ್ಕೊಂಡ್ವಿ ಓಕೆ ಗಾಜಾದೇನು ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಲೆಬನಿನಿಂದ ಬಂದಿರಲು ಅವ್ರು ಹೇಳ್ತಾ ಇದ್ರು ಪರವಾಗಿಲ್ಲ, ನೀವೇನು ಯೋಚನೆ ಮಾಡಿಬಿಡಿ, ಲೆಬನಿನ್ ಸೈಡಿಂದ ಬಂದಿರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ, ರಿಯಾಕ್ಟ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ ಅಂತ ಹೇಳ್ತಾ ಇದ್ರು. ನಾವು ಸುಮ್ಮನೆ ಇರ್ತಾ ಇದ್ವಿ, ಓಕೆ ಫೈನ್ ಯೋಚನೆ ಮಾಡೋಣ ಅಂತ. ಯಾವಾಗ ಇರಾನ್ ಹೊಡೆಯೋಕ್ಕೆ ಶುರು ಮಾಡ್ತೋ ಅವ್ರ ಮಿಸೈಲ್ಸ್ ಎಷ್ಟು ಫಾಸ್ಟ್ ಇದೆ ಅಂದರೆ ವಿತಿನ್ ಅ ಮ್ಯಾಟ್ರ್ ಆಫ್ 5-6 ಸೆಕೆಂಡ್ಸು ನಾವು ಸುಮ್ಮನೆ ಹಿಂಗೆ ಮಲ್ಕೊಂಡಿದ್ರು ದಬಕ್ ಅಂತ ಎದ್ದು ಹೋಗಲೇಬೇಕು ಬೇಸ್ಮೆಂಟ್ಗೆ, ಬಂಕರ್ಗೆ ಹೋಗಿ ಅಲ್ಲಿ ಉತ್ಕೋಬೇಕು. ಆಯಿತಾ, ರಸ್ತೆನಲ್ಲಿದ್ದರೆ ಹಿಂಗೆ ನಾವು ಏನು ಬ್ರೇಸ್ ಪೊಸಿಷನ್ ಅಂತೀವಲ್ಲ ಹಂಗೋಗಿ ಉತ್ಕೋಬೇಕು. ಇಷ್ಟೆಲ್ಲ ನಾವು ನೋಡಿಬಿಟ್ಟು ಕಲ್ತ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಈ ಥರ ಕಲಿಕೆ ಇನ್ಯಾರಿಗೂ ಸಿಗೋದಿಲ್ಲ. ಇದು ತುಂಬ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಅಫ್ಕೋರ್ಸ್ ನಮ್ಮ ಜೀವನ ಒತ್ತೆ ಇಟ್ಟಿದ್ವಿ ಇದಕ್ಕೆ ಅಂತ, ಬಟ್ ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ವರ್ತ್ ಇಟ್. ಇದು ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾವು ಗೆದ್ದು ಬಂದಿದ್ದೀವಿ, ಬಂದಿದ್ದೀವಿ ಅನ್ನೋದು ಖುಷಿ ಆಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ಜನಾಂಗಕ್ಕೆ ನಾವು ಇದನ್ನೆಲ್ಲ ಸಾರಬೇಕು, ಹೆಂಗೆ ಯಾವ ಮೂಲಕ ಹೇಳಿ ಅವ್ರಿಗೆ ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ನೆಕ್ಸ್ಟ್ ಮಾಧುರಿ.